ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು KCETಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ UGCETಲಿ ಬಂದು ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಹಾಗೆ ರಿಸರ್ವೇಷನ್ ಎಲ್ಲ ಯಾವ ರೀತಿ ಕ್ಲೈಮ್ ಮಾಡ್ಕೋಬೇಕಾಗತ್ತೆ, ಅಪ್ಲಿಕೇಶನ್ ಡೀಟೇಲ್ಸು, ಹಾಗೆಯೇ ಫೀಸ್ ಯಾವ ರೀತಿ ಪೇ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ 100% ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ CETಗೆ ಅಪ್ಲೈ ಮಾಡೋದಕ್ಕೆ ವೆಯ್ಟ್ ಮಾಡ್ತಿರ್ತಾರೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೂಗಲಲ್ಲಿ ಡೈರೆಕ್ಟಾಗಿ KEA ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಸೊ ಇಲ್ಲಿ ವೆಬ್ಸೈಟ್ ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇತ್ತೀಚಿನ ಸುದ್ದಿ ಅಂತ ಹೇಳಿ ಶೋ ಆಗ್ತಾ ಇದೆ. ಸೊ ಇದರಲ್ಲಿ ಬಂದು UGCET 2026 ಆನ್ಲೈನ್ ಅರ್ಜಿಯ ಲಿಂಕ್ ಅಂತ ಹೇಳಿ ಶೋ ಆಗ್ತಿದೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮು ಕೂಡ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ತೀರಾ ಹಾಗೆಯೇ SLC ನೀವೇನಾದರೂ ಕರ್ನಾಟಕದಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸೊ ಇಲ್ಲಿ ನೀವು SLC ಮಾರ್ಕ್ಸ್ ಕಾರ್ಡ್ ನಂಬರ್ನು ಕೂಡ ಇಲ್ಲಿ ನೀವು ರಿಜಿಸ್ಟರ್ ನಂಬರ್ನು ಕೂಡ ನೀವು ಇಲ್ಲಿ ಮೆನ್ಷನ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ SLC ರಿಜಿಸ್ಟ್ರೇಷನ್ ನಂಬರ್ನ ನೀವು ಟೈಪ್ ಮಾಡಿದ ತಕ್ಷಣ ಇಲ್ಲಿ ವೆರಿಫೈ ಅಂತ ಕೇಳ್ತಾ ಇದೆ. ಸೊ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ SLC ಡೀಟೇಲ್ಸ್ ಎಲ್ಲನೂ ಕೂಡ ಇಲ್ಲಿ ಬರುತ್ತೆ. ಒಂದು ಟೈಮ್ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ನಿಮಗೆ ಇಲ್ಲಿ ಚೂಸ್ ದ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಹೇಳಿ ಶೋ ಆಗ್ತಿದೆ. ಸೊ ಇಲ್ಲಿ ನೀವು ಆಧಾರ್ ಮುಖಾಂತರ ರಿಜಿಸ್ಟ್ರೇಷನ್ಸ್ನ ಮಾಡ್ಕೋಬೋದು, ಇಲ್ಲ ಅಂದರೆ ಡಿಜಿಲಾಕರ್ ಮುಖಾಂತರ ಮಾಡ್ಕೋಬೋದು, ಇಲ್ಲ KEA ಆಫೀಸ್ ಮುಖಾಂತರ ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಸೊ ನಿಮಗೆ ಈಸಿ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಆಧಾರ್ ಮುಖಾಂತರ ನೀವಿಲ್ಲಿ ವೆರಿಫಿಕೇಷನ್ನ ಮಾಡ್ಕೋಬೋದು, ಅಂದರೆ ರಿಜಿಸ್ಟ್ರೇಷನ್ ಮೆಥಡ್ನ ನೀವಿಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಇಲ್ಲಿ ಫಸ್ಟ್ ಒನ್ನ ನೀವು ಕ್ಲಿಕ್ ಮಾಡಿ. ಸೊ ಫಸ್ಟ್ ಒನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ KYCನ ಮಾಡ್ಕೋಬೇಕಾಗತ್ತೆ. ಸೊ KYCಲಿ ಬಂದು ನಿಮ್ಮದು ಆಧಾರ್ ನಂಬರ್ ಹಾಕಿ OTP ಆದ ತಕ್ಷಣ ನೀವಿಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಆ ರಿಜಿಸ್ಟ್ರೇಷನ್ ಮೆಥಡು ಕೂಡ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇದಾದ ನಂತರ ನಿಮಗಿಲ್ಲಿ ಕ್ವಾಲಿಫಿಕೇಷನ್ನ ಕೇಳುತ್ತೆ. ಸೊ ಸೆಕೆಂಡ್ PUCಲಿ ನೀವು ಯಾವ ಕ್ವಾಲಿಫಿಕೇಷನ್ ಮಾಡ್ತಾ ಇದ್ದೀರಾ, ಸೊ ಹಂಗಂದರೆ ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ, ಇಲ್ಲ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡ್ತಾ ಇದ್ದೀರಾ, ಸೊ ಯಾವ ನೀವು ಎಜುಕೇಷನ್ನ ಮಾಡ್ತಾ ಇದ್ದೀರಾ ಸೊ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನ್ಯಾಷನಾಲಿಟಿ ಬಂದು ನೀವು ಇಂಡಿಯನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ನಿಮಗೆ Gmail ID ಮತ್ತು ಮೊಬೈಲ್ ನಂಬರ್ನ ನೀವು ಹಾಕಿ ಇಲ್ಲಿ ನಿಮಗೆ OTP ಕೂಡ ಬರುತ್ತೆ. ಸೊ OTP ಹಾಕಿ ನೀವಲ್ಲಿ OTPನೂ ಕೂಡ ವೆರಿಫೈ ಮಾಡ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸೊ ನೀವಿಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ನೀವಿಲ್ಲಿ ಪಾಸ್ವರ್ಡಲ್ಲಿ ಬಂದು ಲೆಟರ್ಸು, ಹಾಗೆ ನಂಬರು, ಹಾಗೆ ಸಿಂಬಲ್ಸು, ಈ ಮೂರು ಸೇರಿಸಿ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಬಂದು ನೀವಿಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಫೋಟೋ ಬಂದು PNG ಇಲ್ಲ JPG ಫಾರ್ಮ್ಯಾಟಲ್ಲಿ ಫೋಟೋ ಇರಬೇಕಾಗಿರುತ್ತೆ. ಸೊ ಫೋಟೋ ಸೈಜ್ ಬಂದು 50 KB ಒಳಗಡೆ ಕೇಳಿದ್ದಾರೆ. ಸೊ ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಡೈರೆಕ್ಟಾಗಿ ಇಲ್ಲಿ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಇಲ್ಲಿ ರಿಜಿಸ್ಟರ್ ನಂಬರು ಕೂಡ ಇಮಿಡಿಯೇಟ್ ಶೋ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ನು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಲಾಗಿನ್ ಕೂಡ ಮಾಡ್ಕೋಬೋದು. ಸೊ ಲಾಗಿನಲ್ಲಿ ಬಂದು ನಿಮ್ಮ ರಿಜಿಸ್ಟರ್ ನಂಬರು ಹಾಗೆ ಪಾಸ್ವರ್ಡ್ನ ಟೈಪ್ ಮಾಡಿ. ಸೊ ಇಲ್ಲಿ OTP ಬರುತ್ತೆ, ನೀವು ರಿಜಿಸ್ಟರ್ ಮಾಡಿರೋಂಥ ಮೊಬೈಲ್ ನಂಬರ್ಗೆ OTPನ ಬರುತ್ತೆ. OTP ಬಂದ ನಂತರ ಮೆನ್ಷನ್ ಮಾಡಿದ ತಕ್ಷಣ ನಿಮಗಿಲ್ಲಿ ಈ ರೀತಿ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರೋ ಹಾಗೆಯೇ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಹೇಳಿ ಒಂದು ಸಿಂಬಲ್ನ ಶೋ ಆಗ್ತಿದೆ. ಸೊ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಸೊ ಇಲ್ಲಿ ಫಸ್ಟ್ ಆಪ್ಷನ್ ಬಂದು ಪ್ರಿವ್ಯೂ ಯುವರ್ ಡಾಟಾ ಅಂತ ಹೇಳಿ ಶೋ ಆಗ್ತಿದೆ. ಸೊ ಇಲ್ಲಿ ಎಡಿಟ್ ಡೀಟೇಲ್ಸ್ ಅಂತ ಶೋ ಆಗ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆಯೇ ನೀವು ಲಾಸ್ಟ್ ಇಯರ್ ಏನಾದರೂ CET NEET ಏನಾದರೂ ಎಕ್ಸಾಮ್ನ ಬರೆದಿದ್ರೆ ಸೊ ನೀವಿಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಸ್ಟ್ ಇಯರ್ದು CET ನಂಬರ್ ಎಲ್ಲನೂ ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನೀವೇನು ಲಾಸ್ಟ್ ಇಯರ್ ಬರೀತಾ ಇಲ್ಲ, ಇದೇ ಫಸ್ಟ್ ಟೈಮ್ ಬರೀತಾ ಇದ್ದೀರಾ ಅಂತಂದರೆ ನೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಡೇಟ್ ಯುವರ್ ಪ್ರಿವ್ಯೂ ಡಾಟಾ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗಿಲ್ಲಿ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಸೊ ಅದಾದ ನಂತರ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಜರ್ನಲ್ ಡೀಟೇಲ್ಸ್ ಅನ್ನೋದು ಶೋ ಆಗ್ತಿದೆ. ಜರ್ನಲ್ ಡೀಟೇಲ್ಸಲ್ಲಿ ಬಂದು ನಿಮ್ಮದು ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರು, SAT ನಂಬರು, ಹಾಗೆಯೇ ಇಲ್ಲಿ ಕ್ಯಾಂಡಿಡೇಟ್ ನೇಮು, ಫಾದರ್ ನೇಮು, ಮದರ್ ನೇಮು, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲನೂ ಕೂಡ ಇಲ್ಲಿ ಶೋ ಆಗ್ತಿದೆ.
ಸೊ ನೆಕ್ಸ್ಟ್ ಇದಾದ ತಕ್ಷಣ ಇಲ್ಲಿ ನಿಮಗೆ ರಿಲಿಜಿಯನ್ ಬಂದು ಹಿಂದೂ ನಿಮ್ಮದು ರಿಲಿಜನ್ ಯಾವುದು ಆ ರಿಲಿಜನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮದು ಮದರ್ ಟಂಗ್ ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೋ ಸೊ ನಿಮ್ಮ ಮದರ್ ಟಂಗ್ ಲ್ಯಾಂಗ್ವೇಜು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಾಗೆ ಅಡ್ರೆಸ್ಸು ಬಂದು ಅಡ್ರೆಸ್ನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಸೊ ಹಾಗೆ ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ನ್ಯಾಷನಾಲಿಟಿ ಎಲ್ಲನೂ ಕೂಡ ನೀವು ಇಲ್ಲಿ ಫಿಲ್ ಮಾಡ್ಕೊಂಡ ತಕ್ಷಣ ಸೊ ಹಾಗೆ ನೀವು ರೆಸಿಡೆಂಟ್ ಎಲ್ಲಿ ನೀವು ಓದ್ತಾರದು ಬಂದು ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಬಂದು ಅದನ್ನು ಕೂಡ ನೀವು ಇಲ್ಲಿ ಸೆಕೆಂಡ್ PUC ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಸೇವ್ ದ ಜರ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ಸಕ್ಸಸ್ ಅಂತ ಇಲ್ಲಿ ಶೋ ಆಗುತ್ತೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ಇಲ್ಲಿ ಎಗೇನ್ ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಇಲ್ಲಿ ಸ್ಟಡಿ ಡೀಟೇಲ್ಸ್ ಅನ್ನೋದು ಇಲ್ಲಿ ಓಪನ್ ಆಗುತ್ತೆ. ಕ್ಯಾಂಡಿಡೇಟ್ ಸ್ಟಡಿ ಡೀಟೇಲ್ಸ್ನ ಕೂಡ ನೀವು ಇಲ್ಲಿ ಮೆನ್ಷನ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಪಾಸ್ಡ್ ಕ್ಲಾಸ್ ಬಂದು ನೀವು ಇವಾಗ ಸೆಕೆಂಡ್ PUC ಮೇಲೆ ಹಾಕ್ತಿರೋದ್ರಿಂದ ಹೇಳಿ ಇಲ್ಲಿ 12th ಅಂತ ಹೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಪಾಸಿಂಗ್ ಇಯರ್ ಬಂದು 2026ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನೀವು ಯಾವ ಬೋರ್ಡ್ ಎಕ್ಸಾಮ್ ಬರೀತಾ ಇರೋದು ಸೆಕೆಂಡ್ PUC CBSEನ, ಸ್ಟೇಟ್ ಸಿಲಬಸ್ಸಾ, ಸೊ ನಿಮ್ಮದು ಬೋರ್ಡ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಬಂದು ಸ್ಟೇಟ್ ಬೋರ್ಡ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಕರ್ನಾಟಕದ ಬೋರ್ಡ್ ಬರೀತಾ ಇದ್ದೀರಿ ಎಕ್ಸಾಮು ಅಂತಂದರೆ. ಹಾಗೆಯೇ ಕಾಲೇಜು ಯಾವ ಡಿಸ್ಟಿಕ್ಕು ಅಂತೇಳಿ ಕಾಲೇಜ್ ಡಿಸ್ಟಿಕ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಆದ ತಕ್ಷಣ ನಿಮ್ಮ ಕಾಲೇಜ್ ನೇಮ್ನ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗಿರುತ್ತೆ. ಸೊ ಸಪೋಸ್ ಏನಾದರೂ ನಿಮ್ಮ ಕಾಲೇಜ್ ನೇಮು ಇಲ್ಲಿ ಶೋ ಆಗ್ತಾ ಇಲ್ಲ ಅಂತಂತಂದರೆ ಸೊ ನೀವು ಇಲ್ಲಿ ಡೈರೆಕ್ಟಾಗಿ ಸ್ಟಾರ್ಟಿಂಗಲ್ಲೇ ಅದರ್ಸ್ ಅಂತ ಹೇಳಿ ಆಪ್ಷನ್ ಇದೆ. ಸೊ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಾಲೇಜಿನ ಹೆಸರನ್ನು ನೀವು ಕಾಲೇಜ್ ನೇಮು ಹಾಗೆ ಅಡ್ರೆಸ್ಸನ್ನು ನೀವು ಇಲ್ಲಿ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಟೈಪ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಿಮ್ಗೆ ಇಲ್ಲಿ ಸೆಕೆಂಡ್ PUC ರಿಜಿಸ್ಟರ್ ನಂಬರು ಕೂಡ ಶೋ ಆಗುತ್ತೆ. ಹಾಗೆ ಕಾಲೇಜ್ ಬಂದು ಪ್ರೈವೇಟ್ ಕಾಲೇಜಾ ಗೌರ್ಮೆಂಟ್ ಕಾಲೇಜಾ ಯಾವ ಕಾಲೇಜು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದಾದ ನಂತರ ನೆಕ್ಸ್ಟು ನಿಮಗೆ ಕಾಲೇಜು ರೂರಲ್ ಏರಿಯಾದಲ್ಲಿ ಇದೆಯಾ ಅರ್ಬನ್ ಏರಿಯಾನ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೀವು ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದೀರಾ ಇಂಗ್ಲೀಷ್ ಮೀಡಿಯಮ್ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಸ್ಟಡಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೀವು ಇಲ್ಲಿ ಬಾಟಮಲ್ಲಿ ನೋಡ್ಬೋದು ಸೆಕೆಂಡ್ PUC ಡೀಟೇಲ್ಸ್ ಕೂಡ ನೀವು ಇಲ್ಲಿ ಆ್ಯಡ್ ಆಗಿದೆ. ಸೊ ಅದಾದ ನಂತರ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ನಿಮಗೆ ಇಲ್ಲಿ ಎಲಿಜಿಬಿಲಿಟಿ ಡೀಟೇಲ್ಸ್ ಅನ್ನೋದು ಶೋ ಆಗುತ್ತೆ. ಸೊ ಇಲ್ಲಿ ಸೇವ್ ಎಲಿಜಿಬಿಲಿಟಿ ಕ್ಲೋಸ್ ಇನ್ಫಾರ್ಮೇಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ಇಲ್ಲಿ ನಿಮಗೆ ರಿಸರ್ವೇಷನ್ಸ್ ಕ್ಲೈಮ್ ಅನ್ನೋದನ್ನು ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇದರಲ್ಲಿ ಬಂದು ನಿಮ್ಮ ಕೆಟಗರಿ, ಕ್ಯಾಶ್ ನೇಮು, ಹಾಗೆ ಫ್ಯಾಮಿಲಿ ಇನ್ಕಮ್ ನೇಮು, ಹಾಗೆ ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ಸೊ ಅದೆಲ್ಲನೂ ಕೂಡ ನೀವು ಇಲ್ಲಿ ರಿಸರ್ವೇಷನ್ನ ಮಾಡ್ಕೋಬೋದಾಗಿರುತ್ತೆ. ಸೊ ಇಲ್ಲಿ ಬಂದು ನೀವೇನಾದರೂ SC ST ಆಗಿದ್ದರೆ, ಕೆಟಗರಿ 1 ಕ್ಯಾಂಡಿಡೇಟ್ಸ್ ಆಗಿದ್ದರೆ, ಹಾಗೆ 2A 2B 3A 3B ಕ್ಯಾಂಡಿಡೇಟ್ಸ್ ಆಗಿದ್ದರೆ ಸೊ ನೀವು ಇಲ್ಲಿ ರಿಸರ್ವೇಷನ್ನ ಕ್ಲೈಮ್ ಮಾಡ್ಕೋಬೋದು. ಸೊ ಇಲ್ಲಿ ಬಂದು ಐ ವಾಂಟ್ ಟು ಕ್ಲೈಮ್ ಕೆಟಗರಿ ಅಂಡರ್ SC ST ಕೆಟಗರಿ 1 2A 2B 3B ಹಾಗೂ 3A ಕ್ಯಾಂಡಿಡೇಟ್ಸ್ನ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ. ಸೊ ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ RD ನಂಬರ್ ಕೇಳುತ್ತೆ. ಸೊ RD ನಂಬರ್ ಹಾಕಿದ ತಕ್ಷಣ ನೀವು ಇಲ್ಲಿ ಚೆಕ್ RD ನಂಬರ್ ಮೇಲೆ ಕ್ಲಿಕ್ ಮಾಡಿ. ಅದಾದ ತಕ್ಷಣ ನಿಮ್ಗೆ ಇಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನೋದು ಕೂಡ ಶೋ ಆಗುತ್ತೆ. ನೀವು ಒಂದು ಸಲ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಇನ್ಕಮ್ ಸರ್ಟಿಫಿಕೇಟ್ನ ಹಾಕಬೇಕಾಗತ್ತೆ. ಸೊ ಇಲ್ಲೇನಾದರೂ ನಿಮ್ಮದು ಇನ್ಕಮ್ ಬಂದು 8 lakh ಎಬೋ ಇದ್ದರೆ ಸೊ ಇಲ್ಲಿ ಐ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಇನ್ ಮೋರ್ ದೆನ್ 8 lakh ಮೇಲೆ ಕ್ಲಿಕ್ ಮಾಡಿ. ಸಪೋಸ್ 8 lakh ಬಿಲೋ ಇತ್ತು ಅಂತಂದರೆ ಸೊ ಇಲ್ಲಿ ಲೆಸ್ ದೆನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಅಷ್ಟೇ RD ನಂಬರ್ನ ಹಾಕಿ. ಸೊ ಇಲ್ಲಿ ಚೆಕ್ RD ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಇದನ್ನು ನೀವು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ. ಸೊ ಅದಾದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮ್ಗೆ ಇಲ್ಲಿ ಕ್ಯಾಸ್ಟು ಮತ್ತು ಇನ್ಕಮ್ ಎರಡೂ ಕೂಡ ಸಕ್ಸಸ್ ಆಗಿ ಅಪ್ಡೇಟ್ ಆಗಿದೆ ಅಂತ ಹೇಳಿ ಇಲ್ಲಿ ಶೋ ಆಗ್ತಿದೆ. ಸೊ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಕ್ಲೈಮ್ ರೂರಲ್ ಕೋಟಾ ಅಂತ ಹೇಳಿ ಶೋ ಆಗ್ತಿದೆ. ಸೊ ನೀವೇನಾದರೂ 1 to 10 ಗಂಟೆ ಕೂಡ ನೀವೇನಾದರೂ ರೂರಲಲ್ಲೇ ಎಜುಕೇಷನ್ನ ಮಾಡಿದರೆ ಸೊ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಸೊ ನೀವಿಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಪೋಸ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ನಿಮ್ಗೆ ಇಲ್ಲಿ ಕನ್ನಡ ಮೀಡಿಯಮ್ ಕೋಟಾ ಏನಾದ್ರು ನೀವು 1 to 10 ಗಂಟೆ ಏನಾದ್ರು ಕನ್ನಡ ಮೀಡಿಯಮಲ್ಲೇ ಎಜುಕೇಷನ್ನ ಮಾಡಿದರೆ ಸೊ ಇಲ್ಲಿ ಎಸ್ ಅಂತ ಮೇಲೆ ಕ್ಲಿಕ್ ಮಾಡಿ. ಸಪೋಸ್ ನೀವು ಮಾಡಿಲ್ಲ ಅಂತ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಜಮ್ಮು ಆ್ಯಂಡ್ ಕಾಶ್ಮೀರ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಸಪೋಸ್ ಇಲ್ಲ ಅಂತಂದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ಸೊ ಹಾಗೆ ರಿಸರ್ವೇಷನ್ ಕ್ಲೈಮಲ್ಲಿ ಏನಾದರೂ ಮೆಡಿಕಲ್ದು ಏನಾದರೂ ಇತ್ತು ಅಂತಂದರೆ ಸೊ ಆದರೂ ಕೂಡ ನೀವು ರಿಸರ್ವೇಷನ್ನ ತೊಗೋಬೋದು.
ಸೊ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿ. ಸೊ ಅದಾದ ನಂತರ ಇಲ್ಲಿ ರಿಸರ್ವೇಷನ್ ಕ್ಲೈಮ್ ಫಾರ್ ಮೆಡಿಕಲ್ ಅಂತ ಇದೆ. ಸೊ ಮೆಡಿಕಲ್ದು ಏನಾದರೂ ನಿಮ್ಮ ಹತ್ರ ಸರ್ಟಿಫಿಕೇಟ್ ಎಲ್ಲ ಇತ್ತು ಅಂತಂದರೆ ಸೊ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ ಎಗೇನ್ ನೀವು ಕಂಟಿನ್ಯೂನ ಮಾಡ್ಕೊಳ್ಳಿ. ಸೊ ಇದೆಲ್ಲ ಕೆಟಗರಿನೂ ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ಆದ ತಕ್ಷಣ ಇಲ್ಲಿ ಲಾಸ್ಟಲ್ಲಿ ಐ ಹ್ಯಾವ್ ಚೆಕ್ಡ್ ಆ್ಯಂಡ್ ಅಪ್ಡೇಟೆಡ್ ಅಂತ ಇಲ್ಲಿ ಶೋ ಆಗ್ತಿದೆಯಲ್ಲ, ಪ್ರತಿಯೊಂದು ರಿಸರ್ವೇಷನ್ ಕ್ಲೈಮ್ನು ಕೂಡ ನೀವಿಲ್ಲಿ ಲಾಸ್ಟಲ್ಲಿ ಎಲ್ಲನೂ ನೀವು ಚೆಕ್ ಮಾಡಿದ್ದೀರಾ ಅಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ನೀವಿಲ್ಲಿ ಟಿಕ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಟಿಕ್ ಮಾಡಿ ಆದ ತಕ್ಷಣ ನಿಮಗಿಲ್ಲಿ ಸೇವ್ ಅಂತ ಕೇಳ್ತಾ ಇದೆ ರಿಸರ್ವೇಷನ್ ಇನ್ಫಾರ್ಮೇಷನ್ನು. ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವಿಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಕಂಪ್ಲೀಟ್ ಆದ ತಕ್ಷಣ ನಿಮಗಿಲ್ಲಿ ಸ್ಪೆಷಲ್ ಕೆಟಗರಿ ಕ್ಲೈಮ್ ಅಂತ ಹೇಳಿ ಶೋ ಆಗ್ತಿದೆ. ಸೊ ಸ್ಪೆಷಲ್ ಕ್ಲೈಮ್ ಕೆಟಗರಿಲಿ ಏನಿರುತ್ತೆ ಅಂತಂದರೆ, ಸೊ ನಿಮ್ಮ ಹತ್ರ ಏನಾದರೂ NCC ಸರ್ಟಿಫಿಕೇಟ್ ಇದ್ದರೆ, ಇಲ್ಲಾದರೂ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಏನಾದರೂ ಇದ್ದರೆ, ಸೊ ಅದ್ರ ಮೇಲೂ ಕೂಡ ನೀವಿಲ್ಲಿ ರಿಸರ್ವೇಷನ್ನ ತೊಗೋಬೋದು. ಸಪೋಸ್ ಯಾವುದೇ ರೀತಿ ನಿಮ್ಮ ಹತ್ರ ಸ್ಪೆಷಲ್ ಸರ್ಟಿಫಿಕೇಟ್ ಏನೂ ಇಲ್ಲ ಅಂತಂದರೆ, ಸೊ ಇಲ್ಲಿ ನೋ ಕ್ಲೈಮ್ಸ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ನೋ ಕ್ಲೈಮ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ NRI ವಾರ್ಡ್ ಅಂತ ಹೇಳಿ ಶೋ ಆಗುತ್ತೆ. ಸಪೋಸ್ ನಿಮ್ಗೆ ಯಾರಾದರೂ ಏನಾದ್ರು ಗಾರ್ಡಿಯನ್ ಇದ್ದರೆ, ಸೊ ಅದನ್ನು ಕೂಡ ನೀವಿಲ್ಲಿ ಮೆನ್ಷನ್ನ ಮಾಡ್ಕೋಬೋದು. ಸೊ ಅದ್ರ ಮೇಲೂ ಕೂಡ ನೀವಿಲ್ಲಿ ಸೀಟ್ನ ಕ್ಲೈಮ್ ಮಾಡ್ಕೋಬೋದು. ಸಪೋಸ್ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಮೇಲೆ ಕ್ಲಿಕ್ ಮಾಡಿ ಎಗೇನ್ ನೀವಿಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸಪೋಸ್ ನೀವು ಇಲ್ಲಿ ಇದೆ ಅಂತಂದರೆ ಗಾರ್ಡಿಯನ್ ನೇಮು ಹಾಗೆ ಅವ್ರ ಪಾಸ್ಪೋರ್ಟ್ ನಂಬರು ಎಲ್ಲನೂ ಕೂಡ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲ ಅಂದರೆ ಎಗೇನ್ ನೀವು ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಅನ್ನೋದು ಕೇಳುತ್ತೆ. ಸೊ ಡಾಕ್ಯುಮೆಂಟ್ ಬಂದು ನಿಮ್ಮದು ಫೋಟೋ ಹಾಗೆ ಸಿಗ್ನೇಚರ್ನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ನಿಮ್ಮದು ಫೋಟೋ ಬಂದು ವೈಟ್ ಬ್ಯಾಕ್ಗ್ರೌಂಡ್ ಇರೋ ಫೋಟೋನೇ ಅಪ್ಲೋಡ್ ಮಾಡಿ. ಸೊ ಫೋಟೋ ಎಲ್ಲ ಬಂದು JPG ಫೈಲಲ್ಲಿ ಕೇಳಿದ್ದಾರೆ, ಅಂದರೆ JPG ಫಾರ್ಮೆಟಲ್ಲಿ 50 KB ಒಳಗಡೆ ಫೋಟೋಸು ಹಾಗೆ ಸಿಗ್ನೇಚರ್ ಎರಡೂ ಕೂಡ ಕೇಳಿದ್ದಾರೆ. ಸೊ ಇಲ್ಲಿ ಎರಡು ಆದ ತಕ್ಷಣ ಇಲ್ಲಿ ನಿಮಗೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸು ಕೂಡ ಅಪ್ಲೋಡ್ ಆಗುತ್ತೆ. ಅದಾದ ನಂತರ ನೀವಿಲ್ಲಿ ಡೈರೆಕ್ಟಾಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೋರ್ಸ್ನ ಸೆಲೆಕ್ಷನ್ಸ್ ಮಾಡ್ಕೋಬೇಕಾಗಿರುತ್ತೆ. ಹಾಗೆ ಇಲ್ಲಿ ಕೋರ್ಸ್ ಬಂದು PCM, PCB, PCMB ಹಾಗೆಯೇ ಡಿಪ್ಲೊಮಾ ಇನ್ ಫಾರ್ಮಸಿ ಹಾಗೆ UG ನೀಟು ಅಂತ ನೀವು ಯಾವ ಸಬ್ಜೆಕ್ಟ್ಗೆ ನೀವು ಇವಾಗ ಎಕ್ಸಾಮ್ನ ಬರಿತಾ ಇದ್ದೀರೋ ಸೊ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಸೇವ್ ದ ಕೋರ್ಸ್ ಡೀಟೇಲ್ಸ್ ಅಂತ ಹೇಳಿ ಶೋ ಆಗುತ್ತೆ. ಸೊ ಅದಾದ ತಕ್ಷಣ ನೀವಿಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಎಕ್ಸಾಮ್ ಸೆಂಟರ್ನ ಕೂಡ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನೀವು ಯಾವ ಡಿಸ್ಟಿಕಲ್ಲಿ ಎಕ್ಸಾಮ್ ಬರೀತೀರಾ, ಸೊ ಪ್ರಯಾರಿಟಿ 1 ಬಂದು ನೀವು ಯಾವುದನ್ನು ತೊಗೊಳ್ಳಿ, ಹಾಗೆ ಸೆಕೆಂಡ್ ಒಂದು ಕೂಡ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇದಾದ ನಂತರ ಸೇವ್ ದ ಎಕ್ಸಾಮ್ ಸೆಂಟರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಗ್ರಿಕಲ್ಚರಲ್ ಕೋಟಾ ಏನಾದರೂ ನೀವು ಎಕ್ಸಾಮ್ ಬರೀತೀರಾ ಅಂತಂದರೆ ಸೊ ಇಲ್ಲಿ ಅಗ್ರಿಕಲ್ಚರಲ್ ಕೋಟಾ ಕೂಡ ನೀವಿಲ್ಲಿ ಎಕ್ಸಾಮ್ನ ಬರಿಬೋದು. ಸೊ ಇಲ್ಲಿ ಕಾಲೇಜು ಅದೇ ಶೋ ಆಗ್ತಾ ಇದೆ, ನಿಮಗೆ ಯಾವ ಕಾಲೇಜಲ್ಲಿ ಎಕ್ಸಾಮ್ ಬರೀತೀರಾ ಸೊ ಆ ಕಾಲೇಜನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಸ್ ಸೇವ್ ಅಗ್ರಿಕಲ್ಚರಲ್ ಕೋಟಾ ಎಕ್ಸಾಮ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನಿಮ್ಮ ನೇಮು ಹಾಗೆ ಅಪ್ಲಿಕೇಶನ್ ನಂಬರು, KE ರೆಫರೆನ್ಸ್ ನಂಬರು ಹಾಗೆ ಎಷ್ಟು ಫೀಸ್ನ ನೀವು ಪೇಮೆಂಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಶೋ ಆಗ್ತಿದೆ. ಸೊ ಅದಾದ ನಂತರ ನೀವಿಲ್ಲಿ ಕ್ಲಿಕ್ ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಇಲ್ಲಿ ಸ್ಕ್ಯಾನರ್ ಮುಖಾಂತರನಾದರೂ ಪೇಮೆಂಟ್ ಮಾಡ್ಬೋದು, ಇಲ್ಲ ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡ್ ಮುಖಾಂತರನೂ ಕೂಡ ನೀವಿಲ್ಲಿ ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ನೀವಿಲ್ಲಿ ಡೈರೆಕ್ಟಾಗಿ ಅಪ್ಲಿಕೇಶನ್ನು ಕೂಡ ನೀವಿಲ್ಲಿ ಪ್ರಿಂಟೌಟ್ನ ತೊಗೋಬೋದು. ಸೊ ಇಲ್ಲಿ ಪೇಮೆಂಟ್ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಎಡಿಟಿಂಗ್ ಮಾಡ್ಕೊತೀರಾ ಅಂತಂದರೆ ಎಗೇನ್ ನೀವು ಡ್ಯಾಶ್ ಬೋರ್ಡ್ ಮೇಲೆ ಬಂದ ತಕ್ಷಣ ಸೊ ಇಲ್ಲಿ ನೋಡ್ತಿರೋ ಹಾಗೇ ಪ್ರತಿಯೊಂದು ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗ್ತಿದೆ. ಹಾಗೆ ಅಲ್ಲಿ ಎಡಿಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇವಾಗ ಫಿಲ್ ಮಾಡಿದ್ದನ್ನು ಯಾವುದನ್ನು ಬೇಕಾದ್ರೂ ನೀವಿಲ್ಲಿ ಎಡಿಟ್ನ ಮಾಡ್ಕೋಬೋದು. ಸೊ ಅದಾದ ನಂತರ ನಿಮಗಿಲ್ಲಿ ಹಾಗೆ ಹೇಳಿರಾಗೇ ಅಪ್ಲಿಕೇಶನ್ ಪ್ರಿಂಟು ಕೂಡ ತೊಗೊಳ್ಳಿ. ಇವಾಗ ಹೇಳಿರೋ ಮಾಹಿತಿ ಎಲ್ಲನೂ ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವುದೇ ಡೌಟನ್ನು ಕಮೆಂಟ್ ಮಾಡಿ ಕೇಳಿ. ಸೊ ನಾನು ಇದ್ರ ಬಗ್ಗೆ ನಿಮಗೆ ಇಮಿಡಿಯೇಟ್ ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.